ಕಡ್ಡಿ ಮುರಿದ ಹಾಗೆ ಹೇಳುವಂತಹ ಕೋಡಿ ಮಠದ ಶ್ರೀಗಳು ಮತ್ತೊಂದು ಭವಿಷ್ಯವನ್ನು ನುಡಿದಿದ್ದಾರೆ. ಕೋಡಿ ಮಠದ ಶ್ರೀಗಳು ಹೇಳಿದ್ದು ಏನು ಅಂತಂದರೆ, ನಾನು ಎಷ್ಟೆಲ್ಲ ಕಷ್ಟ ಬಿದ್ದುಬಿಟ್ಟಿದ್ದೀನಿ, ಪಕ್ಷಕ್ಕೆ ಕಸ ಗುಡಿಸ್ಬಿಟ್ಟಿದ್ದೀನಿ, ಹಾಗೆ ಹೀಗೆ ಅನ್ನುವಂತಹ ಕೆಲವು ಮಾತುಗಳನ್ನು ಆಡಿದರು. ಡಿ ಕೆ ಶಿವಕುಮಾರ್ ಅವರಿಗೆ ನಿರಂತರವಾಗಿ ಈ ವಿಚಾರದಲ್ಲಿ ನಿರಾಸೆ ಅನ್ನುವಂಥದ್ದು ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಚಾನ್ಸ್ ಅನ್ನುವಂಥದ್ದು ಬಹಳ 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 ಕಡಿಮೆ ಇದೆ. CWC ಸಭೆ ಅನ್ನುವಂಥದ್ದು ಏನು ನಡೀತು ಇವತ್ತು ದೆಹಲಿಯಲ್ಲಿ, ಅಂತ CWC ಸಭೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಕರೆದಿಲ್ಲ ಅನ್ನುವಂಥದ್ದು ಕೂಡ ಅಚ್ಚರಿಯ ಸಂಗತಿ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಹೊಸ ವರ್ಷ ಇನ್ನೇನು ಬಂದೇ ಬಿಡ್ತು. ಹೊಸ ವರ್ಷಕ್ಕೆ ರಾಜ್ಯಕ್ಕೆ ಹೊಸ CM ಬರ್ತಾರಾ ಅನ್ನುವಂತಹ ಚರ್ಚೆಗಳು ಬಹಳ ಜೋರಾಗಿ ಈಗ ಸಾಗ್ತಾ ಇದೆ. ಯಾಕೆಂತಂದರೆ ಇದು ಇವತ್ತಿನ ನಿನ್ನೆಯ ಮೊನ್ನೆಯ ಚರ್ಚೆ ಅಲ್ಲ. ನಿರಂತರವಾಗಿ ಹಲವಾರು ತಿಂಗಳುಗಳಿಂದ CM ಬದಲಾಗುತ್ತಾರೆ ಅನ್ನುವಂತಹ ಮಾತುಕತೆಗಳು ಕೇಳಿಬರ್ತಾ ಇತ್ತು. ಒಂದು ಕಡೆ CM ಸಿದ್ದರಾಮಯ್ಯನವರು ಅದೇ ಸ್ಥಾನದಲ್ಲಿ ಅಂದರೆ CM ಕುರ್ಚಿಯಲ್ಲಿ ಮುಂದುವರೆದು ಈ 5 ವರ್ಷವನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳುವಂತಹ ವರ್ಗ ಒಂದು ಕಡೆಗಿದ್ದರೆ, ಮತ್ತೊಂದು ಕಡೆಯಲ್ಲಿ ಇಲ್ಲ, ನಮ್ಮ ನಾಯಕರೇ ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ CM ಆಗ್ತಾರೆ, ಮುಂದಿನ ವರ್ಷಕ್ಕೆ CM ಆಗ್ತಾರೆ. ಜನವರಿ 6ನೇ ತಾರೀಕಿನಿಂದ 9ನೇ ತಾರೀಕಿನ ತನಕ ಒಂದು ಒಳ್ಳೆಯ ಯೋಗ ಇದೆ, ರಾಜಯೋಗ ಇದೆ ಅವರಿಗೆ. ಆ ಟೈಮಲ್ಲಿ ಆ ಸ್ಪ್ಯಾನಲ್ಲಿ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅನ್ನುವಂತಹ ವರ್ಗದ ನಾಯಕರು ಒಂದು ಕಡೆಗೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ 2 ಬಣಗಳ ಬಡಿದಾಟ CM ಕುರ್ಚಿಗಾಗಿ ಜೋರಾಗಿ ನಡೀತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಹೈಕಮಾಂಡ್ ಅವರು ಅದೆಷ್ಟೇ ನೋಟಿಸ್ ಕಳಿಸಿದರೂ ಕೂಡ ಇವತ್ತಿನ ತನಕ CM ಬದಲಾವಣೆಯ ಬಗ್ಗೆ ಚರ್ಚೆ ಆಗಲಿ, ಮಾತುಕತೆ ಆಗಲಿ ಅಥವಾ ಸ್ಟೇಟ್ಮೆಂಟ್ಸ್ಗಳನ್ನು ಪಾಸ್ ಮಾಡೋದಾಗಲಿ ಇವತ್ತಿನ ತನಕ ಟಿಲ್ಲವ್ ನಿಂತಿಲ್ಲ. ಇದು ನಿರಂತರವಾಗಿ ಮುಂದುವರೆದುಕೊಂಡು ಬರ್ತಾನೆ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ನಿರಂತರವಾಗಿ ಈ ವಿಚಾರದಲ್ಲಿ ನಿರಾಸೆ ಅನ್ನುವಂಥದ್ದು ಆಗ್ತಾ ಇದೆ. ಯಾಕೆಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಆಗಿರ್ಬೋದು, AICC ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಅದರ ಜೊತೆಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ನಲ್ಲಿರ್ತಕ್ಕಂತಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಇನ್ನಿತರೆ ಲೀಡರ್ಸ್ಗಳೇನಿದ್ದಾರೆ ಅವರ ನಿರ್ಲಕ್ಷ್ಯ ಆಗಿರಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡದೇ ಇರೋದಾಗಿರ್ಬೋದು, ಅದರೆಲ್ಲದರ ಜೊತೆಗೆ CM ಆಗಿರ್ತಕ್ಕಂಥ CM ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗಳು, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಲ್ಲಿ ನಿರಾಶೆಯನ್ನು ಅಭಿವ್ಯಕ್ತಿಪಡಿಸ್ತಾ ಇದೆ. ಯಾಕೆಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು, ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ, ರಾಜ್ಯದ ನಾಯಕರಿಗೆ ಸಂಬಂಧಪಟ್ಟಂತಹ ವಿಚಾರ, ಅದರಿಂದ ನೀವೇ ಕೂತ್ಕೊಂಡು ಇದನ್ನು ಬಗೆಹರಿಸ್ಕೊಳ್ಬೇಕು, ನಮ್ಮ ಹತ್ರಕ್ಕೆ ಬರಬಾರ್ದು ಅನ್ನುವಂತಹ ಮಾತನ್ನು ಅವರು ಹೇಳಿದರು. ಇನ್ನು ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ ಈ ವಿಚಾರದ ಬಗ್ಗೆ ಇವತ್ತಿನ ತನಕ ಚಕಾರವೇ ಎತ್ತಿಲ್ಲ, ಒಂದು ಮಾತು ಕೂಡ ಆಡಿಲ್ಲ. ಇನ್ನು CM ಸಿದ್ದರಾಮಯ್ಯನವರು ಹೈಕಮಾಂಡೇ ಎಲ್ಲ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದವರು, ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ಹತ್ರಕ್ಕೆ ಬರಬೇಡಿ ಅಂತ ಹೇಳಿದರು, ಅದಾದ ಮೇಲೆ CM ಬದಲಾವಣೆಯ ಸಂಪೂರ್ಣ ನಿರ್ಣಯಗಳನ್ನು ರಾಹುಲ್ ಗಾಂಧಿ ತೆಗೆದುಕೊಳ್ತಾರೆ ಅಂತ ಹೇಳಿದರು. ಆದರೆ ಹೈಕಮಾಂಡ್ ಹೇಳಿದರೆ ನಾನು ಕೆಳಗಡೆ ಇಳಿತೇನೆ, ಆದರೆ ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನುವಂತಹ ಮಾತನ್ನು CM ಸಿದ್ದರಾಮಯ್ಯನವರೇ ಹೇಳಿದರು. ಇಷ್ಟೆಲ್ಲ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ತಮ್ಮ ಅಳಿಲನ್ನು ತೊಡಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರು. ಅಯ್ಯೋ, ನಾನು ಎಷ್ಟೆಲ್ಲ ಕಷ್ಟ ಬಿದ್ದುಬಿಟ್ಟಿದ್ದೀನಿ, ಪಕ್ಷಕ್ಕೆ ಕಸ ಗುಡಿಸ್ಬಿಟ್ಟಿದ್ದೀನಿ, ಹಾಗೆ ಹೀಗೆ ಅನ್ನುವಂತಹ ಕೆಲವು ಮಾತುಗಳನ್ನು ಆಡಿದರು. ಆ ಥರದ ಮಾತುಗಳನ್ನು ಆಡಬಾರ್ದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ಫ್ಯಾಕ್ಟ್ ಈ ಹಿಂದಕ್ಕೆ ಹೇಳಿದರು. ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರು. ಬಟ್ ಈಗ ನಾನು ಹೇಳೋಕ್ಕೆ ಹೊರಟಿರೋ ವಿಚಾರ ಏನು ಅಂತಂದರೆ, ಒನ್ಸ್ ಅಗೇನ್ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ನಿರಾಸೆ ಆಗಿದೆ. ಯಾಕೆಂತಂದರೆ ಕರ್ನಾಟಕದಲ್ಲಿ ರಾಜಕೀಯ ವಿಚಾರದಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೆ, ಏನೇನು ರಾಜಕೀಯದ ಭವಿಷ್ಯ ಇದೆ ಅನ್ನುವಂಥದ್ದನ್ನು ಕಡ್ಡಿ ಮುರಿದ ಹಾಗೆ ಹೇಳುವಂತಹ ಕೋಡಿ ಮಠದ ಶ್ರೀಗಳು ಮತ್ತೊಂದು ಭವಿಷ್ಯವನ್ನು ನುಡಿದಿದ್ದಾರೆ. ಕೋಡಿ ಮಠದ ಶ್ರೀಗಳು ಹೇಳಿದ್ದು ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು CM ಸ್ಥಾನದಿಂದ ಕೆಳಗಡೆ ಇಳಿಯುವುದಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರೇ ಮನಸ್ಸು ಮಾಡಿ ತಾವೇ CM ಸ್ಥಾನವನ್ನು ತ್ಯಾಗ ಮಾಡಬೇಕು ಬಿಟ್ಟರೆ CM ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವಂತಹ ಪ್ರಯತ್ನವನ್ನು ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದರೆ ಅದು ಸಕ್ಸಸ್ಫುಲ್ ಕೂಡ ಆಗೋದಿಲ್ಲ. ಯಾಕಂತಂದರೆ ಹಾಲು ಮತ್ತು ಸಮಾಜದ ನಾಯಕನ ಒಂದು ಪಟ್ಟವನ್ನು ಕಸೆದುಕೊಳ್ಳೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಡಿ ಕೆ ಶಿವಕುಮಾರ್ CM ಆಗೋದು ಬಹಳ ಕಷ್ಟ ಅಂತ ಇಂಡೈರೆಕ್ಟಾಗಿ ಕೋಡಿ ಮಠದ ಶ್ರೀಗಳು ಈಗ ಭವಿಷ್ಯವನ್ನು ನುಡಿದಿದ್ದಾರೆ. ಅಂದರೆ ಕೋಡಿ ಮಠದ ಶ್ರೀಗಳ ಭವಿಷ್ಯದ ಪ್ರಕಾರವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಚಾನ್ಸ್ ಅನ್ನುವಂಥದ್ದು ಬಹಳ 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 ಕಡಿಮೆ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಪಬ್ಲಿಕ್ ಡೊಮೈನ್ಗಳಲ್ಲಿ, ಪಬ್ಲಿಕ್ ಫಂಕ್ಷನ್ಸ್ಗಳಲ್ಲಿ ಹೋದಾಗೆಲ್ಲ CM ಅಂತ ಘೋಷಣೆಗಳು ಬರುತ್ತೆ. ಸರ್, ನೀವು ಯಾವಾಗ CM ಆಗ್ತೀರಿ ಅನ್ನುವಂತಹ ಮಾತನ್ನು ಅವರ ಫ್ಯಾನ್ಸ್ಗಳಾಗಿರ್ಬೋದು, ಫಾಲೋವರ್ಸ್ಗಳಾಗಿರ್ಬೋದು ನಿರಂತರವಾಗಿ ಕೇಳಿಕೊಂಡು ಬರ್ತಾ ಇದ್ದಾರೆ. ಆದರೆ
ಡಿ ಕೆ ಶಿವಕುಮಾರ್ ಅದನ್ನೆಲ್ಲವನ್ನೂ ಕೂಡ ಇಗ್ನೋರ್ ಮಾಡ್ತಾ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆಗಳಿಲ್ಲ ಅನ್ನುವಂತಹ ಏನು ಪೋಟ್ರೆಯನ್ನು ಏನಿದೆ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ CWC ಸಭೆ ಅನ್ನುವಂಥದ್ದು ಏನು ನಡೀತು ಇವತ್ತು ದೆಹಲಿಯಲ್ಲಿ, ಅಂತ CWC ಸಭೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಕರೆದಿಲ್ಲ ಅನ್ನುವಂಥದ್ದು ಕೂಡ ಅಚ್ಚರಿಯ ಸಂಗತಿ. KPCC ಅಧ್ಯಕ್ಷರಾಗಿದ್ದರೂ ಕೂಡ ಆಹ್ವಾನಿತರ ಪ್ರೋಟೋಕಾಲ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಬರುವಂಥ ಸಾಧ್ಯತೆಗಳಿದ್ದರೂ ಕೂಡ ಅವರನ್ನ ಈ ಸಲ ಆಹ್ವಾನ ಮಾಡಿಲ್ಲ. ಕಳೆದ ಬಾರಿ ಕರೆದಿದ್ರು, ಬಟ್ ಈ ಸಲ ಕರೆದಿಲ್ಲ. ದೆಹಲಿಗೆ ಧಾವಿಸಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾದರು. ಅದಾದಮೇಲೆ ಅಲ್ಲಿ ಏನೋ ಒಂದು ಸ್ವಲ್ಪ ಚರ್ಚೆ ಆಗಿರುತ್ತೆ. ಆ ಚರ್ಚೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬಂದಿರಲಿಕ್ಕಿಲ್ಲ ಖರ್ಗೆ ಅವರಿಗೆ ಈ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಸಂಗತಿ ಏನಾದರೂ. ಆದ್ದರಿಂದ ಅವರನ್ನು ಕೈ ಬಿಟ್ಟರೇನೋ CWC ಸಭೆಗೆ, ಕಾರ್ಯಕಾರಿಣಿ ಸಭೆಗೆ ಅನ್ನುವಂಥ ಗೊಂದಲ ಕೂಡ ಈಗ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಕಾಂಗ್ರೆಸ್ಸಿನ ಸ್ಥಾಪನಾ ದಿನಾಚರಣೆ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀಲಿಕ್ಕಿದೆ. ಆಗ CM ಮತ್ತು DCM ಇಬ್ಬರು, ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ದೆಹಲಿಗೆ ಧಾವಿಸ್ತಾರೆ ಅನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇದೆ. ಆಗ ಏನಾದರೂ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗ್ತಾರಾ ಅಥವಾ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಆಗ್ತಾರಾ, ಭೇಟಿಯಾಗಿ ಮುಖ್ಯಮಂತ್ರಿಯ ಬದಲಾವಣೆಯ ವಿಚಾರದ ಕುರಿತು ಮಾತುಕತೆ ನಡೆಸ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ.